ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸ್ಯಾ ಬುಟೀಕ್. ಫ್ರೆಂಡ್ಸ್, ಇವತ್ತು ನಾನು ಕಟಿಂಗ್ ಹೇಳ್ಕೊಡ್ತಾ ಇಲ್ಲ. ಇವತ್ತು ಕೆಲವೊಂದು ಸ್ಯಾರೀಸ್ ನಾನು ತಗೊಂಡಿದ್ದೀನಿ, ಅಂದರೆ ಕಸ್ಟಮರ್ಸ್ ಕಡೆ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ಸ್ ನನಗೆ ಅದರಲ್ಲಿ ಲಾಂಗ್ ಫ್ರಾಕ್ಸು ಮತ್ತು ಲೆಹೆಂಗಾ ವಿತ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ ಸ್ಯಾರೀಸ್ ಹೇಗಿದ್ದಾವೆ, ಆ ಸ್ಯಾರೀಸಲ್ಲಿ ನಾವು ಹೇಗೆ ಮಾಡ್ಬೋದು, ಸ್ಯಾರೀಸ್ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಆ ರೀತಿ ಡ್ರೆಸ್ ಸ್ಟಿಚ್ ಮಾಡಬೇಕಂದ್ರೆ ಆ ರೀತಿ ನಾನು ನಿಮಗೆ ಐಡಿಯಾ ಕೊಡ್ತೀನಿ. ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಫ್ರೆಂಡ್ಸ್. ಹಾಗಾದರೆ ಸ್ಯಾರೀಸ್ ನೋಡೋಣ. ಸ್ಯಾರೀಸ್ ನಾನು 2 ಸ್ಯಾರೀಸ್ ಬಂದು ನಾನು ಆನ್ಲೈನ್ ಪರ್ಚೇಸ್ ಮಾಡಿಸಿದ್ದೀನಿ. ಅವ್ರ ಕಡೆಯಿಂದ ಅವರೇ ಪರ್ಚೇಸ್ ಮಾಡಿದ್ದಾರೆ, ಅವರೇ ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಿಕೊಟ್ಟಿದ್ದಾರೆ. ಕಸ್ಟಮರ್ ಬಂದು ಬ್ಯಾಂಗ್ಳೂರವ್ರ ಫ್ರೆಂಡ್ಸ್. ಅವರು ಬಂದು ನನಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ನಮ್ಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಏನು ಅಂತ ಎಲ್ಲ ನನಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ಅದು ಕಟಿಂಗ್ ವಿಡಿಯೋದಲ್ಲಿ ಮತ್ತು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಟಿಯಾಗಿ ಹೇಳ್ತೀನಿ. ಈಗ ಸ್ಯಾರೀಸ್ ಹೇಗಿದೆ, ಸ್ಯಾರಿನಲ್ಲಿ ಬ್ಲೌಸ್ ಇದೆಯಾ ಇಲ್ಲ, ಮತ್ತು ಸ್ಯಾರಿ ನಾನು ಯಾವ ರೀತಿ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀನಿ ಕಸ್ಟಮರ್ಗೆ ಅಂತ ನಾನು ನಿಮಗೆ ಈಗ ಐಡಿಯಾ ಕೊಡ್ತೀನಿ. ಹಾಗಾದರೆ ಫಸ್ಟ್ ಸ್ಯಾರಿ ನೋಡೋಣ ಯಾವ ರೀತಿ ಇದೆ ಅಂತ. ಫಸ್ಟ್ ಸ್ಯಾರಿ ಬಂದು ಫ್ರೆಂಡ್ಸ್ ಈ ರೀತಿ ಇದೆ ನೋಡಿ. ಸ್ಯಾರಿ ಬಂದು ಟೋಟಲ್ ಫ್ಲೋರಲ್ ಪ್ರಿಂಟಲ್ಲಿದೆ ನೋಡಿ. ಈ ರೀತಿ ಬಂದಿದೆ ಸ್ಯಾರಿ. ಟೋಟಲ್ ಸ್ಯಾರಿ ಬಂದು ಕಂಪ್ಲೀಟ್ಲಿ ಫ್ಲೋರಲ್ ಪ್ರಿಂಟ್ ಇದೆ. ಇದು ಬಂದು ಬ್ಲೌಸ್ ಬಂದಿದೆ. ಆ ಬ್ಲೌಸ್ಗೂ ಈ ರೀತಿ ಇದು ಬಂದು ಬ್ಲೌಸ್ ಬಂದಿದೆ ಫ್ರೆಂಡ್ಸ್ ನೋಡಿ. ಈ ರೀತಿ ಬಂದಿದೆ ಬ್ಲೌಸ್. ಇದು ಬ್ಲೌಸ್ಗೂ ಈ ಥರ ಬಾರ್ಡರ್ ಬಂದಿದೆ. ಬಾರ್ಡರ್ನಲ್ಲಿ ಸೀಕ್ವೆನ್ಸ್ ವರ್ಕ್ ಇದೆ, ಸ್ವಲ್ಪ ಚರ್ಕಿ ವರ್ಕ್ ಬಂದಿದೆ. ಈ ರೀತಿ ಎಲ್ಲ ಬಂದಿದೆ. ಆದರೆ ಸ್ಯಾರಿ ಮಾತ್ರ ಪ್ಯೂರ್ ಜಾರ್ಜೆಟ್ನಲ್ಲಿ ಬಂದಿದೆ. ಕ್ಲಾತ್ ನೀವು ನೋಡ್ಬೋದು, ಪ್ಯೂರ್ ಜಾರ್ಜೆಟ್ನಲ್ಲಿ ಬಂದಿದೆ. ಪ್ರಿಂಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡಿ ನೋಡಿ. ಪಲ್ಲು ಈ ಟೈಪ್ ಬಂದಿದೆ. ನಮಗೆ ಎಲ್ಲೂ ಡ್ರೆಸ್ನಲ್ಲಿ ಬೇರೆ ಕಲರ್ಸ್ ಎಲ್ಲೂ ಆ್ಯಡ್ ಆಗಲ್ಲ. ಕಂಪ್ಲೀಟ್ಲಿ ಟೋಟಲಿ ಫ್ಲೋರಲ್ ಪ್ರಿಂಟ್ ಇದೆ. ಸ್ಯಾರಿ ನಾನು ಈ ರೀತಿ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀನಿ ಕಸ್ಟಮರಿಗೆ. ನಾನಿರೋ ಏರಿಯಾದಲ್ಲಿ ಫ್ರೆಂಡ್ಸ್ ಫ್ಯಾಬ್ರಿಕ್ ಸಿಗೋದಿಲ್ಲ. ಹಾಗಾಗಿ ನಾನು ಸ್ಯಾರಿನೇ ಜಾಸ್ತಿ ಅವರಿಗೆ ಪರ್ಚೇಸ್ ಮಾಡಿರಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ 5.5 ಮೀಟ್ರ್ ಸ್ಯಾರಿ ಸಿಗುತ್ತೆ. ಫ್ಯಾಬ್ರಿಕ್ ನಾವು ಅದೇ ತಗೊಳಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ನಾನು ಇರೋ ಏರಿಯಾದಲ್ಲಿ ಫ್ಯಾಬ್ರಿಕ್ ಸಿಗಲ್ಲ, ನಾನು ಮತ್ತೆ ಟೌನ್ಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಕಸ್ಟಮರ್ಗೆ ಕೇಳಿದೆ, ನೀವೇ ಹೋಗಿ ತರಂಗಿದ್ರೆ ತರ್ಬೋದು ಫ್ಯಾಬ್ರಿಕ್ ನನಗೆ, ಇಲ್ಲ ಅಂತಂದರೆ ಕೆಲವೊಂದು ಆನ್ಲೈನಲ್ಲೂ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದಾಗ ಅವರು ನನ್ನ ಮೇಲೇ ಡಿಪೆಂಡ್ ಆಗಿದ್ದರು. ಹಾಗಾಗಿ ನಾನು ಆಲ್ಮೋಸ್ಟ್ 90% ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ. ಫ್ಯಾಬ್ರಿಕ್ಸ್ ಇರಲಿ, ಬ್ಲೌಸ್ ಪೀಸ್ ಇರಲಿ, ಅದರ್ ಪ್ರೈಸ್ A to Z. ಹಾಗಾಗಿ ನಾನು ಆನ್ಲೈನ್ ನನಗೆ ಚೆನ್ನಾಗಿ ಸಿಕ್ಕಿದ್ದಾವೆ. ನಾನು ಹಾಗಾಗಿ ಅವ್ರಿಗೆ ಆನ್ಲೈನೇ ಪ್ರಿಪೇರ್ ಮಾಡಿದ್ದೀನಿ. ನನಗೆ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ. ಬಂದು ಈ ರೀತಿ ಸ್ಯಾರಿ ಬಂದಿದೆ ಫ್ರೆಂಡ್ಸ್. ಸ್ಯಾರಿ ಬಂದು ಕಂಪ್ಲೀಟ್ ಈ ರೀತಿ ಇದೆಯಲ್ವಾ, ನೋಡ್ಬೋದು. ತುಂಬ ಲೈಟ್ ವೆಯ್ಟ್ ಇದೆ ಸ್ಯಾರಿ ನೋಡಿ. ಎಷ್ಟು ಸ್ಮೂತ್ ಇದೆ ಅಂದರೆ ರಿಂಗಲ್ಲಿ ಬಂದುಬಿಡುತ್ತೆ, ಅಷ್ಟು ಸ್ಮೂತ್ ಇದೆ. ಈ ರೀತಿ ಫ್ಯಾಬ್ರಿಕ್ ನಾವು ಲಾಂಗ್ ಫ್ರಾಕ್ಸಲ್ಲಿ, ಆಮೇಲೆ ಗೌನ್ನಲ್ಲಿ, ಬಾಡಿ ವಿತ್ ಅಂಬ್ರೆಲ್ಲಾ ಟಾಪ್ಸ್ ಬರ್ತವೆ, ಅದರಲ್ಲಿ ನಾವು ಕನ್ವರ್ಟ್ ಮಾಡಿ, ಸ್ಯಾರಿ ಕನ್ವರ್ಟ್ ಮಾಡಿ ನಾವು ಡ್ರೆಸ್ ರೆಡಿ ಮಾಡ್ಬೋದು, ಸ್ಟಿಚ್ ಮಾಡ್ಬೋದು. ಈ ರೀತಿ ಡ್ರೆಸ್ಸಸ್ಸಲ್ಲಿ ಆ ರೀತಿ ಡ್ರೆಸ್ಸಸ್ ನಾನು ಯಾವ ರೀತಿ ಡ್ರೆಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಈ ಸೈಡ್ ನಿಮಗೆ ಪಿಕ್ಚರ್ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಆ ತರಹ ಡ್ರೆಸ್ ಸ್ಟಿಚ್ ಮಾಡಬೇಕಂದ್ರೆ ಈ ರೀತಿ ಸ್ಯಾರೀಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ನಿಮಗೇನಾದರೂ ಈ ಸ್ಯಾರಿ ಇಷ್ಟ ಆಗಿದ್ದರೆ, ನೀವು ಏನಾದರೂ ಸ್ಟಿಚ್ ಮಾಡೋ ಐಡಿಯಾ ಇದ್ದರೆ, ನೀವು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡಬಹುದು. ಈ ಸ್ಯಾರಿ ಬಗ್ಗೆ ಇಷ್ಟು ಮಾಹಿತಿ ಹೇಳಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಸ್ಯಾರಿ ಹೇಗಿದೆ ಅಂತ ನಾವು ನೋಡೋಣ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಸ್ಯಾರಿ ನೋಡಿ, ಸ್ಯಾರಿ ಹೇಗಿದೆ ಅಂತ. ಸ್ಯಾರಿ ಇದೂ ಕಂಪ್ಲೀಟ್ಲಿ ಫ್ಲೋರಲ್ ಪ್ರಿಂಟ್ ಇದೆ. ಇದು ಕ್ಲಾತ್ ಬಂದು ಪ್ಯೂರ್ ಸ್ಯಾಟಿನ್ ಫ್ರೆಂಡ್ಸ್ ನೋಡಿ. ಶೈನಿಂಗ್ ಬರುತ್ತೆ, ಜಾರುತ್ತೆ, ಇದು ಮೈ ಮೇಲೆ ತುಂಬ ಜಾರುತ್ತೆ. ಇದು ಸ್ಯಾಟಿನ್ ಹೇಳ್ತೀನಿ ನಾವು, ಇದು ಪ್ಯೂರ್ ಒರಿಜಿನಲ್ ಕ್ವಾಲಿಟಿ ಸ್ಯಾಟಿನ್ ಫ್ರೆಂಡ್ಸ್. ಇದೂ ಬಂದು ಕಂಪ್ಲೀಟ್ಲಿ ಫ್ಲೋರಲ್ ಪ್ರಿಂಟ್ರಲ್ಲಿದೆ. ಇದು ಕಲರ್ ಬಂದು ಪಿಸ್ತಾ ಗ್ರೀನ್ ಇದೆ ಫ್ರೆಂಡ್ಸ್. ಪಿಸ್ತಾ ಗ್ರೀನ್ ಮೇಲೆ ಡಾರ್ಕ್ ರಾಣಿ ಪಿಂಕ್ ಕಾಂಬಿನೇಷನ್ನಲ್ಲಿ ಪ್ರಿಂಟ್ ಬಂದಿದೆ ನೋಡಿ. ಪ್ರಿಂಟು ತುಂಬ ಚೆನ್ನಾಗಿ ಬಂದಿದೆ.
ಕಸ್ಟಮರ್ ಲೈಕ್ ಮಾಡಿದ್ದಾರೆ ನಮಗೆ ಈ ಸ್ಯಾರೀಸ್ ಬೇಕು ಅಂತ. ಹಾಗಾಗಿ ನಾನು ಈ ಸ್ಯಾರೀಸ್ ಸೆಲೆಕ್ಟ್ ಮಾಡಿ ಅವರಿಗೆ ಲಿಂಕ್ಸ್ ಕಳಿಸಿದ್ದೀನಿ. ಹಾಗಾಗಿ ಅವರು ಇದೇ ಸ್ಯಾರೀಸ್ ನನಗೆ ಪರ್ಚೇಸ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಕಂಪ್ಲೀಟ್ಲಿ ಸ್ಯಾರಿ ಎಲ್ಲ ಇದೇ ರೀತಿ ಇದೆ. ಇದಕ್ಕೆ ಬ್ಲೌಸ್ ಬಂದು ಫ್ರೆಂಡ್ಸ್ ಇದೇ ರೀತಿ ಪ್ಲೈನ್ ಬಂದಿದೆ. ಇದೇ ರೀತಿ ಸ್ಯಾಟಿನಲ್ಲೇ ಪಿಂಕ್ ಕಲರ್ ಬಂದಿದೆ. ಪಿಸ್ತಾ ಗ್ರೀನಲ್ಲಿ ಸ್ಯಾರಿ ಇದೆ. ಇದರಲ್ಲಿ ನಾನು ಲಾಂಗ್ ಗೌನ್ ಮಾಡ್ತಾ ಇದ್ದೀನಿ. ವಿತ್ ಬ್ಯಾಂಗಲ್ ಹತ್ರ ಸ್ಲೀವ್ ಬರುತ್ತೆ, ಬ್ಯಾಂಗಲ್ ಲೆಂತ್. ಡ್ರೆಸ್ ಯಾವ ರೀತಿ ಬರುತ್ತೆ, ನಾನು ಡ್ರೆಸ್ ಯಾವ ರೀತಿ ಕಟ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಟೆಪ್ ಬೈ ಸ್ಟೆಪ್ ನಾನು ಪಿನ್ ಟು ಪಿನ್ ಕ್ಲಾರಿಟಿಯಿಂದ ನಾನು ವಿಡಿಯೋ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸ್ಯಾರಿ ಸೆಕೆಂಡ್ ಸ್ಯಾರಿ ಇದಾಗಿದೆ ಫ್ರೆಂಡ್ಸ್. ಇದೂ ಕಂಪ್ಲೀಟ್ ಸ್ಯಾರಿ ಇದೇ ರೀತಿ ಇದೆ. ಇದರಲ್ಲೂ ನಾನು ಇದಕ್ಕೆ ಜಿಪ್ ಆ್ಯಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಫಸ್ಟ್ ತೋರಿಸಿರೋ ಸ್ಯಾರಿನಲ್ಲಿ ನಾರ್ಮಲ್ ಗೌನ್ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಅದೂ ಲಾಂಗ್ ಸ್ಲೀವ್ ವಿತ್ ಬ್ರಾಡ್ ನೆಕ್ಕು, ಫ್ರಂಟು ಬ್ರಾಡ್ ನೆಕ್ಕು, ಬ್ಯಾಕು ಬ್ರಾಡ್ ನೆಕ್ ಹೇಳಿದ್ದಾರೆ. ಇನ್ನೊಂದು ನಮ್ಮದು ಪ್ಲಸ್ ಪಾಯಿಂಟ್ ಏನಂದರೆ ಕಸ್ಟಮರು ತುಂಬ ತೆಳ್ಳಗಿದ್ದಾರೆ, 0 ಸೈಜ್ನಲ್ಲಿದ್ದಾರೆ. ಅವ್ರಿಗೆ ಫಿಟ್ಟಿಂಗ್ ಕೊಡೋದು ಸ್ವಲ್ಪ ಟಫ್ ಆಗುತ್ತೆ. ಯಾವ ರೀತಿ ಡ್ರೆಸ್ ನಾನು ಕಟ್ ಮಾಡ್ತೀನಿ ಅಂತ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ನೋಡಿ, ತುಂಬ ಚೆನ್ನಾಗಿ ಸ್ಟಿಚ್ ಆಗಿ ಬರುತ್ತೆ ಡ್ರೆಸ್ ಮಾತ್ರ. ಅವರು ನಮ್ಮ ಡ್ರೆಸ್ಸಸ್ ಆನ್ಲೈನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ವೀಡಿಯೋಸ್ನಲ್ಲಿ ನೋಡಿ ಅವರು ನಮಗೆ ಕಾಂಟ್ಯಾಕ್ಟ್ ಆಗಿ ಬಂದಿದ್ದಾರೆ. ಹಾಗಾಗಿ ನಮ್ಮ ಡ್ರೆಸ್ಸಸ್ ಎಲ್ಲ, ನಾನು ಸ್ಟಿಚ್ ಮಾಡಿರೋ ಡ್ರೆಸ್ಸಸ್ ಎಲ್ಲ ನೋಡಿ ಅವ್ರು ತುಂಬಾ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನನಗೂ ಅದೇ ರೀತಿ ಸ್ಟಿಚ್ ಮಾಡಿ ಅಂತ ಅವ್ರು ನನಗೆ ಕೇಳಿದರು. ಹಾಗಾಗಿ ಅದೇ ರೀತಿ ಸ್ಟಿಚ್ ಮಾಡೋಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಹಾಗಾದರೆ ನೆಕ್ಸ್ಟ್ ಸ್ಯಾರಿ ಯಾವುದು, ಅದರಲ್ಲಿ ನನಗೆ ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ಸ್ಯಾರಿ ತೋರಿಸಿ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಯಾರಿ ಬಂದು ನಮ್ಮದು ಇದು ಬೆನಾರಸಲ್ಲಿ ಇದೆ ಈ ಸ್ಯಾರಿ. ನೋಡಿ, ಈ ಸ್ಯಾರಿ ನನಗೆ ಅವರೇ ಅವ್ರ ಮನೆಯಿಂದಾನೇ ತಗೊಂಡ್ಬಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸ್ಯಾರಿನೂ ಇದೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸ್ಯಾರಿ. ನೋಡಿ, ಕಂಪ್ಲೀಟ್ ಇದೂ ಪ್ರಿಂಟೇ ಇದೆ, ಡಿಸೈನ್ ಇಲ್ಲ, ರೇಷ್ಮೆ ವರ್ಕಿಂದ ಬಂದಿದೆ. ಇದು ಪಲ್ಲು ಬಂದಿದೆ ಫ್ರೆಂಡ್ಸ್. ನೋಡಿ, ಇದು ಪಲ್ಲು ಬಂದಿದೆ. ಅಪ್ಪರ್ ಸೈಡು ಕೆಳಗಡೆನು ಎರಡೂ ಸೈಡು ಸೇಮ್ ನಾರ್ಮಲು 3.5 ಅಷ್ಟು ಬಾರ್ಡ್ರ್ ಬಂದಿದೆ. ಇಲ್ಲೂ ಅಷ್ಟೇ ಬಂದಿದೆ, ಮೇಲ್ಗಡೆನೂ ಅಷ್ಟು ಬಂದಿದೆ. ಪಲ್ಲು ಮಾತ್ರ 1 ಮೀಟ್ರ್ ಹತ್ರ ಬಂದಿದೆ. ಮಿಕ್ಕಿದ್ದೆಲ್ಲ ಸೇಮ್ ಪ್ರಿಂಟ್ನಲ್ಲಿ ಸ್ಯಾರಿ ಎಲ್ಲ ಬಂದಿದೆ. ನಮಗೆ ಕಲರ್ ಎಲ್ಲ ಒಂದೇ ಸಿಂಗಲ್ ಕಲರ್ ಇರೋದ್ರಿಂದ ಡ್ರೆಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಈ ಸ್ಯಾರಿಯಲ್ಲಿ ನನಗೆ ಲೆಹೆಂಗಾ ವಿತ್ ಬ್ಲೌಸ್ ಹೇಳಿದ್ದಾರೆ. ಇದು ಬಂದು ಒಂದು ಮಗುದು ಫ್ರೆಂಡ್ಸ್, ಸಣ್ಣ ಮಗುದು. ಹತ್ರ ಆ ಮಗುಗೆ 7 ರಿಂದ 8 ವರ್ಷ ಇರಬಹುದು, ಸಣ್ಣ ಮಗು. ಆ ಮಗುಗೆ ನಾನು ಎಲ್ಲ ಮೆಜರ್ಮೆಂಟ್ಸ್ ತಗೊಂಡಿದ್ದೀನಿ. ಬ್ಲೌಸು ವಿತ್ ಲೆಹೆಂಗಾ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಅದರಲ್ಲಿ ನಾನು ಈ ಸ್ಯಾರಿನೇ ಇಷ್ಟು ಪರ್ಫೆಕ್ಟು ಸೂಟ್ ಆಗುತ್ತೆ ಅಂತ ಹೇಳಿದ್ದೆ ಫ್ರೆಂಡ್ಸ್. ಅವರು ಒಂದು 2-3 ಸ್ಯಾರೀಸ್ ತಂದಿದ್ರು, ನನಗೆ ಈ ಸ್ಯಾರಿ ಇಷ್ಟ ಆಯಿತು. ಆ ರೀತಿ ಲೆಹೆಂಗಾಸ್ಗೆ, ಬ್ಲೌಸಸ್ಗೆಲ್ಲ ಈ ಥರ ಪ್ಯಾಟರ್ನ್ ಅವ್ರು ಚೂಸ್ ಮಾಡೋದು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ, ನಾವು ಡ್ರೆಸ್ ಏನು ಮಾಡ್ತಾ ಇದ್ದೀವಿ, ಕಸ್ಟಮರ್ಸ್ ಹೈಟ್ ಹೇಗಿದೆ, ಆಮೇಲೆ ವೆಯ್ಟ್ ಇದ್ದಾರಾ, ಇಲ್ಲ ಮೀಡಿಯಮ್ ಇದ್ದಾರಾ, ಇಲ್ಲ ಲೋ ವೆಯ್ಟ್ ಇದೆಯಾ ಅಂತ ನಾವು ನೋಡಬೇಕಾಗುತ್ತೆ. ಅವರು ಸೆಲೆಕ್ಟ್ ಮಾಡುವ ಡ್ರೆಸ್ಸು ಅವ್ರಿಗೆ ಸೂಟ್ ಆಗುತ್ತಾ ಇಲ್ಲ, ಅವ್ರ ಹೈಟಿಗೆ ಅವ್ರು ಸೆಲೆಕ್ಟ್ ಮಾಡಿರೋ ಡ್ರೆಸ್ ಲೆಂತ್ ಸೂಟ್ ಆಗ್ತಿದೆಯಾ ಇಲ್ಲ ಇನ್ನೂ ಲೆಂತ್ ಆಗಬೇಕಾ, ಶಾರ್ಟ್ ಆಗಬೇಕಾ ಅನ್ನೋದು ಪ್ರತಿಯೊಂದು ನಾವು ನೋಟಿಸ್ ಮಾಡಿ ಅವರಿಗೆ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡೋಕ್ಕೆ ಹೇಳಬೇಕಾಗುತ್ತೆ. ನಾನು ಇದೇ ರೀತಿ ಅವ್ರಿಗೆ ಅಡ್ವೈಸ್ ಕೊಡ್ತೀನಿ. ಆಮೇಲೆ ಫ್ಯಾಬ್ರಿಕ್ ಯಾವ ರೀತಿ ಚೂಸ್ ಮಾಡಬೇಕು, ಫ್ಯಾಬ್ರಿಕ್ ಬಿಹೇವಿಯರ್ ಯಾವ ರೀತಿ ಇರಬೇಕು, ಆಮೇಲೆ ಅವ್ರು ಹೈಟೆಡ್ ಇದ್ದಾರಾ, ಶಾರ್ಟ್ ಹೈಟೆಡ್ ಇದ್ದಾರಾ, ಇಲ್ಲ ಫ್ಯಾಟ್ ಇದ್ದಾರಾ, ಇಲ್ಲ ಅವರು ಲೋವರ್ ವೆಯ್ಟಲ್ಲಿ ಇದ್ದಾರಾ, ಇದೊಂದು ನಾವು ಪ್ರತಿಯೊಂದು ಅವರು ಈ ಡ್ರೆಸ್ ವೇರ್ ಮಾಡಬೇಕಾದ್ರೆ ಸ್ಲಿಪ್ಪರ್ ಹಾಕ್ತಿದ್ದಾರಾ, ಇಲ್ಲ ಹಿಲ್ಸ್ ಹಾಕ್ತಿದ್ದಾರಾ, ಈ ರೀತಿ ಅನ್ನೋದು ಪ್ರತಿಯೊಂದು ನಾವು ಅವರಿಗೆ ಕೇಳಿ ಮೆಜರ್ಮೆಂಟ್ ತಗೋಬೇಕಾಗುತ್ತೆ, ಅವರಿಗೆ ಅಡ್ವೈಸ್ ಕೊಡಬೇಕಾಗುತ್ತೆ. ನಾನು ಇದೇ ರೀತಿ ಕಸ್ಟಮರ್ಸ್ ಹತ್ರ ಮಾತಾಡ್ತೀನಿ. ಅವ್ರದ್ದೆಲ್ಲ ಹೇಗೆ ಅವ್ರು ವೇರ್ ಮಾಡ್ತಾರೆ, ಯಾವ ಫಂಕ್ಷನ್ಗೆ ಅವ್ರು ವೇರ್ ಮಾಡ್ತಿದ್ದಾರೆ ಅನ್ನೋದು ಪ್ರತಿಯೊಂದು ನಾನು ಅವ್ರ ಹತ್ರ ತಿಳ್ಕೊಂಡು ಅವರಿಗೆ ಸಜೆಷನ್ ಕೊಡ್ತೀನಿ ಫ್ರೆಂಡ್ಸ್.
ಹಾಗಾಗಿ ನನಗೆ ಭಾಳ ಕಸ್ಟಮರ್ಸು ನನ್ನ ಹತ್ರನೇ ಅಪ್ರೋಚ್ ಆಗ್ತಾರೆ, ಮ್ಯಾಮ್ ನೀವು ಯಾವ ರೀತಿ ಹೇಳ್ತೀರೋ ನಾವು ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅಂತಂದು. ಹಾಗಾಗಿ ನನಗೆ ಇವು ಕಸ್ಟಮರ್ನು ಸಮೇತ ನನ್ನ ಮೇಲೇ ಕಂಪ್ಲೀಟ್ ಡಿಪೆಂಡ್ ಆಗಿದ್ದರು. ನೀವು ಯಾವ ರೀತಿ ಹೇಳ್ತೀರಿ ನಾನು ಅದೇ ರೀತಿ ಸ್ಟಿಚ್ ಮಾಡ್ತೀನಿ ಅಂದರು. ಅವ್ರು ಸ್ವಲ್ಪ ತುಂಬಾ ತೆಳ್ಳಗಿದ್ದಾರೆ. ಅವರು ಮೆಜರ್ಮೆಂಟ್ ಬಂದು 27 ಇದೆ ಬಸ್ಟ್ ಫುಲ್ ಬಸ್ಟ್. ಹಾಗಾಗಿ ಅವ್ರು ಯಾವ ರೀತಿ ಸ್ಟಿಚ್ ಮಾಡಿದರೆ ಅವರು ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ, ಬ್ಯೂಟಿಫುಲ್ ಆಗಿ ಕಾಣೋಕ್ಕೆ ಚಾನ್ಸ್ ಇರುತ್ತೆ ಅಂತ ನಾನು ಅವ್ರಿಗೆ ಆ ರೀತಿ ನಾನು ಸೆಲೆಕ್ಟ್ ಮಾಡಿದ್ದೀನಿ ಡ್ರೆಸ್. ನಾವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನೀವು ಚೆನ್ನಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದು ನಾನು ಅವ್ರಿಗೆ ಹೇಳ್ಕೊಟ್ಟೆ. ಆಯಿತು ಅಂತ ಅವರು ನನ್ನ ಮೇಲೆ ಡಿಪೆಂಡ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಹಾಗಾದರೆ ನಾನು ಕಟ್ಟಿಂಗ್ ಯಾವ ರೀತಿ ಮಾಡ್ತೀನಿ, ಸ್ಟಿಚಿಂಗ್ ಮಾಡೋದು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ, ಇಲ್ಲ ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಾ ಬೇಡ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ನಾನು ನಿಮಗೆ ಖಂಡಿತ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ಕಟ್ಟಿಂಗ್ ವಿಡಿಯೋ ಅಷ್ಟೇ ನಾನು ಮಾಡ್ತೀನಿ. ಯಾಕಂದರೆ 3 ಡ್ರೆಸ್ಸಸ್ ಆಗಬೇಕು. ಇದು ಅಲ್ಲದೆ ನಾನು ಬೇರೆ ಬ್ಲೌಸಸ್ಸು ನಾನು ಸ್ಟಿಚ್ ಮಾಡಬೇಕು. ಹಾಗಾಗಿ ನಿಮಗೆ ವಿಡಿಯೋ ಮಾಡಲಾ ಬೇಡ ಅನ್ನೋದು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದ್ರಿಂದ ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ಹಾಕಬೇಕಾ ಇಲ್ಲ ಬೇಡ ಅನ್ನೋದು ನಾನು ಡಿಸೈಡ್ ಮಾಡ್ತೀನಿ. ಹಾಗಾದರೆ ಫ್ರೆಂಡ್ಸ್, ಸ್ಯಾರೀಸ್ ಹೇಗಿದ್ದಾವೆ, ಸ್ಯಾರೀಸ್ ನಾನು ಸೆಲೆಕ್ಟ್ ಮಾಡಿದ್ದು ಕರೆಕ್ಟ್ ಇದೆಯಾ ಇಲ್ಲ ಅಂತ ನಿಮಗೆ ಗೊತ್ತಾಗಿದ್ದು ನೀವು ಹೇಳಿದರೆ ನನ್ನ ಜೊತೆ ನಿಮ್ಮ ಅನಿಸಿಕೆಯನ್ನು ನೀವು ಹಂಚ್ಕೋಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಓಪನ್ ಮಾಡಿದ್ದಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಾಕಷ್ಟು ಐಡಿಯಾಸ್ ಜೊತೆ, ಬೇಕಾದಷ್ಟು ಡಿಸೈನ್ಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.